ಹಲೋ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಮ್ಯಾಜಿಕ್ ಅವ್ರಿಗೆ ಸ್ವಾಗತ. ಈ ಕಡೆ ಅಶ್ವಿನಿ ಬಂದ್ಬಿಟ್ಟು ದೇವಿಯಾನಿನ ನಿನಗೆ ಸಹಾಯ ಮಾಡ್ತಿರೋ ಇಲ್ವೋ, ಅದಕ್ಕೆ ದೇವಿಯಾನಿ ನೋಡು ಇವೆಲ್ಲ ಇಟ್ಕೊಬೇಡ ನನ್ನ ಹತ್ರ, ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ನನ್ನ ಮಗಳು ಮದುವೆ ಶಾಂತವಾಗಿ ನಡೀಬೇಕು. ಓಹೋ, ಕೊಲೆಗಡಕರಿಗೆ ಕೊನೆಯಲ್ಲಿ ಬುದ್ಧಿ ಬರುತ್ತಂತೆ ಹಾಗೆ ಅಂತ ಹೇಳಿ ಅಶ್ವಿನಿ ಅಂತಾಳೆ. ಹಾಗಂದಾಗ ತೋರಿಸ್ಲಾ ನಿನ್ ವಿಡಿಯೋನ ಅಂತೇಳಿ ವಿಡಿಯೋ ತೋರಿಸಿ ಎದುರಿಸ್ತಾಳೆ. ನೀನೇನಾದ್ರೂ ಬಾಲ ಬಿಚ್ಚಿದೀಯ ನನ್ನ ಬಗ್ಗೆ ಅಂದ್ರೆ ಇದನ್ನೆಲ್ಲ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗ್ಬಿಡ್ತಾಳೆ. ಇಲ್ಲಿ ಹಾಲಲ್ಲಿ ಕೂತಿರ್ತಾರೆ ರಾಮಣ್ಣ ಬೇರೆಯವ್ರ ಜೊತೆ ಮಾತಾಡ್ಕೊಂಡು. ಅಷ್ಟರಲ್ಲಿ ಕೇಶವ ಅವ್ರ ತಮ್ಮ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಿದ್ದಂಗೆ ಸಂಗೀತ ನಾಮಕರಣಕ್ಕೆ ಕರಿತಾ ಇರ್ತಾರೆ ಫ್ರೆಂಡ್ ಮನೆಗೆ. ತಾಳು ಕೇಶವ ಫೋನ್ ಮಾಡ್ತಾ ಇದ್ದಾನೆ. ಕೇಶವ ಏನು ಫೋನ್ ಮಾಡಿದ್ದಂದಾಗ, ಅಣ್ಣ ಅಮ್ಮನಿಗೆ ಹುಷಾರಿಲ್ಲಣ್ಣ, ನೀನು ಬಾ, ನೀನು 4 ದಿನ ಇದ್ದೋಗುವಂತೆ. ಹೌದಾ, ಏನಾಗಿದೆ ಏನೋ ಗೊತ್ತಿಲ್ಲ ಅಣ್ಣ, ಹಂಗಿದ್ರೆ ಹಿಂಗೆ ಹಿಂಗಿದ್ರೆ ಹಂಗೆ ಹಂಗಾಡ್ತಾರೆ. ಒಂದು ಗಳಿಗೆ ಇದ್ದಿದ್ದು ಇನ್ನೊಂದು ಗಳಿಗೆ ಇರಲ್ಲ, ಬಾಳನೇ ಇದಾಗ್ಬಿಟ್ಟಿದಾರಣ್ಣ, ರಾಮ ರಾಮ ಅಂತಾರೆ. ಅದಕ್ಕೆ ಆಯ್ತಪ್ಪ ಬರ್ತೀನಿ ಅಂತೇಳಿ ಫೋನ್ ಇಡ್ತಾರೆ. ಅಜ್ಜಿ ಇದ್ದವ್ರು ಏನಾಯ್ತಂತ ಸಂಗೀತನೂ ಕೂಡ ಏನಾಯ್ತ್ರಿ ಅಂದಾಗ, ಅಮ್ಮನಿಗೆ ಹುಷಾರಿಲ್ವಂತೆ ಸಂಗೀತ, ನಡಿ ಬೇಗ ಹೊರಡೋಣ ಅಂದಾಗ, ಆಯ್ತು ರೆಡಿ ಆಗ್ತೀನಿ ಹೋಗೋಣ ಅಂತಾರೆ. ಅಷ್ಟರಲ್ಲಿ ಅಜ್ಜಿ ಇದ್ದವರು, ಅಲ್ಲ ನೀವಿಬ್ರೇ ಹೋಗ್ತೀರಾ, ನೀವಿಬ್ರು ಹೋಗೋದು ಸರಿ ಇಲ್ಲ ಅನ್ಸುತ್ತೆ, ಯಾಕೆಂದ್ರೆ ವಯಸ್ಸಾದವರು ಮೊಮ್ಮಕ್ಕಳು ಮಕ್ಕಳನ್ನ ನೋಡ್ಬೇಕು ಅನ್ನೋ ಇಚ್ಛೆ ಇರುತ್ತೆ, ಕರ್ಕೊಂಡೋಗಿ ಭೂಮಿನ ಮತ್ತೆ ನಚ್ಚಿನ ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಮಾತಾಡ್ತಾ ಇರೋದನ್ನ ನೋಡಿ ದೇವಿಯಾನಿ, ಇದೇನಿದು, ಏನು ಈಗೆಲ್ಲ ಗಾಬರಿ ಇದೆ, ಏನ್ ರಾಮಣ್ಣ ಅಂತಾಳೆ. ಏನಿಲ್ಲ, ನಮ್ಮ ಅಮ್ಮನಿಗೆ ಹುಷಾರಿಲ್ವಂತೆ ಅದಕ್ಕೆ. ಅಲ್ಲ, ಈಗ ಹಿಂಗ್ ಮಾಡ್ತಿರಲ್ಲ, ನನ್ನ ಮಗಳು ಮದ್ವೆ ಫಿಕ್ಸ್ ಆಗಿದೆ, ಲಗ್ನ ಪತ್ರಿಕೆ ಸಂಕಲ ಸಮಾರಂಭ ಇದೆ, ಈಗ ಹಿಂಗ್ ಅಂತಿದ್ರಲ್ಲ, ಹಿಂಗ್ ಹೋಗ್ಬಿಟ್ರಿ ಹಿಂಗೆ ಅಂತಾರೆ. ಅದಕ್ಕೆ ಅಜ್ಜಿ ಇದ್ದವರು, ಅಲ್ಲ ದೇವಿಯಾನಿ, ನನಗೆ ಹಿಂಗಾಗಿದ್ರೆ ನೀವ್ ಹೆಂಗ ಸುಮ್ನೆ ಬಿಟ್ಟು ಬಿದ್ದಿರ್ತಾಳ ಅವಳು ಅಂತ ಹೇಳಿ ಮದ್ವೆ ಮಾಡ್ಕೊಳ್ತಿದ್ರ? ಅವ್ರನ್ನ ಸ್ಥಿತಿಲಿ ಬಿಟ್ಬಿಟ್ಟು ನಾವ್ ಸಂಭ್ರಮ ಮಾಡಕ್ಕಾಗತ್ತ? ಏನ್ ಮಾತು ಅಂತ ಹೇಳ್ತೀಯ ದೇವಿಯಾನಿ ನೀನು? ಬಿಡು, ಇವತ್ತೆಲ್ಲ ಮಗನು ಹುಡುಗನು ಮನೆಯವನೇ, ಹುಡುಗಿನೂ ಮನೆಯವಳೆ, ಇವತ್ತೆಲ್ಲ ನಾಳೆ ಮಾಡ್ಕೊಂಡ್ರಾಯ್ತು. ಅದಕ್ಕೆ ಶ್ರವಣ್ ಅಂತಾನೆ, ಅಜಿತ್ತು ಇಲ್ಲ, ಅಜಿತ್ ಇಲ್ದಲೆ ಈ ಮದ್ವೆ ಸಾಧ್ಯನೇ ಇಲ್ಲ ಅಂತಾರೆ. ನಜ್ಜಿ ಮಾಡ್ಕೊಳ್ಳೋದು ಇಲ್ಲ, ನಚ್ಚಿ ಇದನ್ನ ಹೌದು ಖಂಡಿತ ನಮ್ಮ ಅಣ್ಣ ಬರ್ದೆ ಮದ್ವೆ ಆಗೋದು ಇಲ್ಲ, ನಾನು ತಾಳಿ ಕೊಟ್ಟೋದು ಇಲ್ಲ, ನಾನು ಕ್ಯಾನ್ಸಲ್ ಆದ್ರೂ ಅಡ್ಡಿ ಇಲ್ಲ ನನಗೆ ಈ ಮದ್ವೆ ಅಂತಾನೆ. ಸರಿ, ದೇವಿಯಾನಿ ಅಲ್ಲೇ ಸ್ಟನ್ ಆಗ್ಬಿಡ್ತಾಳೆ, ಗಾಬರಿಯಾಗೋ, ಅಯ್ಯೋ ದೇವ್ರೆ, ಏನ್ ದೇವ್ರೆ ದೇವಿಯಾನಿ ಹೇಳಿದ್ ಕೇಳು ಅಂತೇಳಿ ಗದ್ರಿಸ್ತಾರೆ. ಎಲ್ಲ ಹೊರಡ್ತಾರೆ. ಸರಿ ಬೇಬಿ ಪಾಕ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಇಲ್ಲಿದ್ದವಳು ಅಂಜು, ನಾನು ಹೋಗ್ತೀನಿ ಅಂತ. ಅದಕ್ಕೆ ದೇವಿಯಾನಿ, ಎಲ್ಲಿಗೆ? ನಚ್ಚಿ ಇಲ್ದಲೆ ನನಗೂ ಬೋರ್ ಆಗುತ್ತೆ ಅಂತಾಳೆ. ಇದೊಂದು ಹಿಂದ್ಗಡೆ ಗಂಟು. ಸರಿ ಬರ್ತಾರೆ ಎಲ್ರೂ. ಬರ್ತಿದ್ದಾಗೇನೆ ಆಚೆ ರಾಧಾ ಮತ್ತೆ ಕೇಶವ ಇಬ್ರು ಕೂಡ ನಿಂತಿರ್ತಾರೆ. ಆ ಕಡೆ ಮಯೂರಿ ನಿಂತಿರ್ತಾರೆ. ಇವಳು ರಾಧಾ ಇದ್ದವಳು, ಅಲ್ಲ ನನ್ನನ್ನು ಯಾವ ಸುಖಕ್ಕೆ ಮದ್ವೆ ಆದ್ರೆ ಗೊಬ್ಬರದ ವ್ಯಾಪಾರ ಅಂತ ನಮ್ಮನ್ನ ಗೊಬ್ಬರ ಮಾಡಿಟ್ರೆ, ಅದಕ್ಕೆ ಮಯೂರಿ ಅಂತ ಹೇಳಿ ಏನ್ ಕಡಿಮೆ ಮಾಡಿದ್ದಾರೆ ಅತ್ತೆ? ಚೆನ್ನಾಗಿ ಇಟ್ಟಿರೋದಲ್ವ ನಿಮ್ಮನ್ನ? ಹೂನಮ್ಮ, ಚೆನ್ನಾಗಿ ಇಟ್ಟಿದ್ದಾರೆ, ಅದೊಂದೇ ಬಾಕಿ ಇರೋದು ನನಗೆ. ಇವು ಹೇಳ್ಕೊಳಕ್ ದೊಡ್ಡ ಮನೆ ಸೊಸೆ, ಒಳಗೆ ಏನೂ ಇಲ್ಲ ನಮ್ಗೆ ಬೆಲೆ ಅಂತಾರೆ. ಅಷ್ಟರಲ್ಲಿ ಎಲ್ಲ ಬರ್ತಾರೆ. ಬರ್ತಿದ್ದಾಗೇನೆ ಸಂಗೀತ ಕತ್ತಲ್ಲಿ ಒಡವೆ ನೋಡ್ಬಿಟ್ಟು ಏನು ಅಲ್ಲೇ ಅಸೂಯೆ ಶುರುವಾಗುತ್ತೆ ರಾಧನಿಗೆ. ತಿವಿದ್ಬಿಟ್ಟು, ನೋಡಿದ್ರೇನ್ರಿ ನಿಮ್ಮ ಅಣ್ಣ ಇಡೀ ಒಡವೆ ಅಂಗಡಿನೇ ಮೈ ಮೇಲೆ ಇಟ್ಟಿದ್ದಾನೆ ಹೆಂಡತಿ ಮೇಲೆ, ನೀವು ಇದ್ದೀರಾ ಬರೀ ಎಲ್ಲ ಬರೀದ್ ಮಾಡಿ ಕೂರ್ಸಿದ್ದೀರಾ ಅಂತಾಳೆ. ಬಂದ್ಬಿಟ್ಟು, ಅಣ್ಣ ಬನ್ನಿ, ಈಗ ಬಂದ್ರ, ಬನ್ನಿ ಅಂತಾಳೆ. ಸಂಗೀತ, ಅದು ಏನ್ ರಾಧ ಚೆನ್ನಾಗಿದೆಯಾ? ಹೌದು, ಸ್ವರ್ಗಕ್ಕೆ ನಿಮ್ ಬಾಗ್ಲೇ ಬಾಕಿ ಇರೋದು ಅಂತಾಳೆ. ಬೇಸರ ಆಗುತ್ತೆ. ರಾಮಣ್ಣ ಬಂದ್ಬಿಟ್ಟು, ಚೆನ್ನಾಗಿದೆಯಾ? ಮತ್ತೆ ಬಾಬಾ ಚೆನ್ನಾಗಿದ್ದೀನಿ ಅಂತಾರೆ. ಎಲ್ರನ್ನೂ ಒಳಗ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಿದ್ದಾಗೇನೆ ಅಜ್ಜಿ ಕೂತಿರೋರ್ನ ಕಾಲ್ ಬಿಡ್ತಾರೆ. ರಾಮಣ್ಣ ಕಾಲ್ ಬಿಡ್ತಿದ್ದಾಗೇನೆ ರಾಮ ಅಂತಾರೆ. ತಕ್ಷಣ ಅಮ್ಮ ಅಂತ ಕಣ್ಣೀರ್ ಹಾಕೊಂಡು ಇದ್ ಮಾಡ್ತಾರೆ. ಅವರು ಕೂಡ ಕಣ್ಬಿಡ್ತಾರೆ. ಕಣ್ಬಿಟ್ಟವ್ರೆ, ಓಹೋ ಯಾವಾಗ ಬಂದಿಯಪ್ಪ ನೀನು ಅಂತಾರೆ. ಅದಕ್ಕೆ ರಾಮಣ್ಣ ಇದ್ರಮ್ಮ ಚೆನ್ನಾಗಿದೀಯಮ್ಮ ಅಂದಾಗ, ಹೌದು, ಹೊರ್ಗಡೆ ಬೆಂಕಿ ಹಾಕಿಲ್ಲ, ಇಲ್ಲ ಊರವರೆಲ್ಲ ಸೇರಿರ್ತಿದ್ರು, ಬಾಯ್ ಬಿಡ್ಕೊಳ್ತಾ ಇದ್ರು ಮನೆಯವರೆಲ್ಲ, ಅದೊಂದು ಬಾಕಿ ಇದೆ ಅಂತಾರೆ. ಅದಂತಿದ್ದಾಗೇನೆ ಬೇಜಾರಾಗುತ್ತೆ ಸಂಗೀತಗೂ ಕೂಡ ರಾಮಣ್ಣಗೂ ಕೂಡ. ಎಲ್ಲ ಬೇಸರ ಮಾಡ್ಕೊಂಡು ಹಂಗೆ ನಿಂತ್ಕೊಂಡು, ಈ ಬಡ್ಬ್ಯಾಸಿಗಳೆಲ್ಲ ಯಾಕೆ ಬಂದು, ಇವ್ಯಾವಿವು ಇವೆಲ್ಲ ಅಂತಾರೆ. ಭೂಮಿಗೆ ಬೇಸರ ಆಗ್ಬಿಡ್ತದೆ. ಏನ್ರಿ ನೀವು ಮಾತು ಎತ್ತಿದ್ರೆ ಹಿಂಗೆ ಬಾಯಿಗೆ ಬಂದ್ರೆ ಮಾತಾಡ್ತಿರಲ್ಲ, ಏನ್ ಒಳ್ಳೆ ಮಾತಿ ಬರಲ್ವಾ ನಿಮ್ ಬಾಯಿಲಿ? ಕೇಳ್ತಾ ಇದ್ರಿ, ಏನೋ ಮಗ ಸೊಸೆ ಎಲ್ಲ ಅಪ್ರೂಪ್ತಂಗ್ ಬಂದಿದ್ದಾರೆ, ಮಾತಾಡ್ಸಿ 4 ಮಾತಾಡೋಣ ಅನ್ನೋದು ಬೇಡ್ಬೇನ್ರಿ ನಿಮ್ಗೆ? ಅದಂತಿದ್ದಾಗೇನೆ, ಅಲ್ಲ ಈ ನಂಗವನ್ನ ಎದುರಿಸೋರು 30 ಹಳ್ಳಿಲೇ ಯಾರು ಇಲ್ಲ, ಅಂಥದ್ರಲ್ಲಿ ನಿಂಗಮ್ಮನ ಮುಂದೆ ನಿಂತ್ಕೊಂಡು ಮಾತಾಡ್ತೀಯ, ನೀನು ಈಗ ಚಿಗುರ್ತಾ ಇರೋ ಚಿಗುರು ನೀನು, ಎಷ್ಟು ಧೈರ್ಯ ನಿನಗೆ, ಎಷ್ಟು ತಾಕತ್ತು ನಿನಗೆ?
ತೊಡೆ ತಟ್ಟಿ ನಿಂತ್ಕೊಂಡ್ರೆ ಕಬಡ್ಡಿನೇ, ಬಾರೆ ನೋಡೋಣ, ಇಳಿದೇ ಬಿಡೋಣ ಮೈದಾನಕ್ಕೆ ಅಂತಾರೆ. ಅಂತಿದ್ದಾಗೇನೆ ಸಂಗೀತ ಇದ್ದವ್ರು ಎಳ್ಕೊಂಡ್ ಬರ್ತಾರೆ ಆಚೆಗೆ, ಬೈಲಿ ಅಂತ ಹೇಳಿ. ಏನತ್ತು ಯಾಕತಿ ಅತ್ತೆ ಅಂತೆ, ಕೊಡ್ತೀನಿ ನೋಡಿ ಈಗ ನಾಲ್ಕು, ಗೊತ್ತಾಗಲ್ವ ನಿನ್ಗಷ್ಟು ದೊಡ್ಡವರಿದ್ರಿಗೆ ಹೆಂಗ್ ಮಾತಾಡ್ಬೇಕು ಅಂತ. ಹಂಗಲ್ಲತ್ತೆ, ನಮ್ಮತ್ತೆನ ಇನ್ನೊಬ್ರತ್ತೆ ಬೈತಾ ಇದ್ರೆ ನನ್ ಬೇಜಾರಾಗಲ್ವತ್ತೆ. ಈ ಪ್ರೀತಿಗೆ ಏನಪ್ಪ ಮಾಡೋಣ ಭಗವಂತ, ನೀವ್ ಹೇಳ್ರಿ, ಬುದ್ಧಿ ಹೇಳ್ರಿ ಅಂತ ರಾಮಣ್ಣ ಕೇಳತ್ತೆ. ರಾಮಣ್ಣ ಇದ್ದವರು, ಭೂಮಿ ನಮ್ಮಮ್ಮ ಹಾಗೇನೆ, ಯಾರು ಬಂದ್ರು ಕೂಡ ಜಗ್ಗವ್ರಲ್ಲ. ಅದಕ್ಕೆ ಶ್ರವಣ ಅಂತಾರೆ. ಹೌದಮ್ಮ, ಯಾರು ಬಂದ್ರು ಜಗ್ಗವ್ರಲ್ಲ, ಅವ್ರ ಸ್ವಭಾವ ಹಾಗೇನೆ. ಅಲ್ಲ ಅಕ್ಕ, ಇವಳು ಬೇರೆ ಹಿಂಗ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಮಯೂರಿ ಇದ್ದವರು, ಭೂಮಿ ನಮ್ಮ ಅಜ್ಜಿ ಹಾಗೇನೆ, ಸಿಕ್ಕಾಕೊಂಡೆ ಇನ್ನ ನೀನು. ಯಾರು ದಾರಿ ಹೋಯ್ತಿದ್ರೇನೆ ಕರೆದು ಅವ್ರಿಗೆ ಕೇಟ್ ಕೊಟ್ಟು ಕಳ್ಸೋ ಅಂತ. ಹೀಗಿದ್ದಾಗ ನೀನ್ ಚೆನ್ನಾಗೆ ನೋಟೆಡ್ ಆಗ್ಬಿಟ್ಟೆ ನಮ್ಮ ಅಜ್ಜಿಗೆ. ಅದಕ್ಕೆ ಅಂಜು ಇದ್ದವಳು, ಏನು ಅಜ್ಜಿ ಅಷ್ಟೊಂದು ರೂಢಾಗಿ ಮಾತಾಡ್ತಾರೆ. ಅದಕ್ಕೆ ನಚ್ಚಿ ಅಂತಾನೆ, ರೂಢಾಗಲ್ಲ, ಅತಿಯಾದ ದರ್ಪ ಅಂತಾನೆ. ಅಷ್ಟರಲ್ಲಿ ಸರಿ ಆಯ್ತು ಬನ್ನಿ, ಹೇಗೋ ಶ್ರವಣ್ ಇದ್ದವ್ರು ಇವಳನ್ನ ಏನು ಅಂತ ಪರಿಚಯ ಮಾಡ್ಕೊಡೋದಕ್ಕ ಒಳಗೆ ಕೇಳಿದ್ರೆ ಅಂತಾರೆ. ಎಲ್ಲ ಒಳಗ್ ಬರ್ತಾರೆ. ಬಂದ್ಮೇಲೆ ಅಜ್ಜಿ ಇದ್ದವರು, ಬಾಳೆ ನಿಂತ್ಕಳೆ, ಯಾರು ನೀನು ಇಷ್ಟೆಲ್ಲ ಧಮ್ಕಿ ಆಗ್ತೀಯಲ್ಲ, ಯಾವಳೆ ನೀನು ಅಂತ. ಅಜ್ಜಿ ಹಂಗಲ್ಲ ಅಜ್ಜಿ, ಹಿಂಗೆ ಅಂತ ಪೂಸಿ ಹೊಡಿಯಕ್ ಹೋಯ್ತಾಳೆ. ಯಾವಳ ಇವಳು ರಮಣ ಅಂದಾಗ ಎಲ್ಲ ತಡಬಡಿಸ್ತಾರೆ. ತಡಬಡಿಸ ಅಷ್ಟೊತ್ತಿ ಶ್ರವಣ್ ಇದ್ದವನು, ಇವಳು ನನ್ನ ಮಗಳು ಮನಸ್ವಿನಿ ಅಂತಾರೆ. ಏನ, ನಿನ್ನ ಮಗಳು ಮನಸ್ವಿನಿನ? ಓ ಸರಿಯಾಯ್ತು ಬಿಡು. ಅಷ್ಟೊತ್ತಿಗಾಗ್ಲೇ ಶಾರದಾ ನಿಂತಿರ್ತಾರೆ. ಇವರೆಲ್ಲ ಈಚೆಗೆ ಹೋಗಿರ್ತಾರೆ. ಶಾರದಾ ನೋಡ್ಬಿಟ್ಟು, ಇದೆಲ್ಲೋ ನೋಡ್ದಂಗೆ ಐತಲ್ಲ ಈ ಮುಖನ, ಇದು ಯಾವ್ದಿದು ಈ ಮುಖ, ಇಲ್ಲೂ ನೋಡಿದೀನಿ. ಓ, ಅವನು ಮಿಟುಕ್ಲಾಡಿ ನನ್ ಮಗ, ಶ್ರವಣನ್ ಮಗಳು ಹೇಳ್ತಿ ನೀನು ಅಲ್ವಾ ಅಂತಾರೆ. ಪಾಪ ಆಕೆ ಜ್ಞಾಪಕನೇ ಇರೋದಿಲ್ಲ. ಆದ್ರೆ ಅಜ್ಜಿ ಇಲ್ಲಿ ಅಜ್ಜಿ ಹತ್ರ ಬಂದ ಮೇಲೆ ಭೂಮಿ ಎಷ್ಟೆಷ್ಟೋ ಪುಸ್ಲಾಯಿಸ್ಕೊಳಕ್ ನೋಡ್ತಾಳೆ. ಆದ್ರೆ ಅಜ್ಜಿ ಬೊಗ್ಗೋದೇ ಇಲ್ಲ. ಇವಳಂತೂ ಮಗಳಂತೂ ಬಹಳ ಸಂಭ್ರಮಿಸ್ತಾಳೆ. ನಮ್ಮಮ್ಮ ಸರಿಯಾಗಿ ಮಾತಾಡ್ತಾಳೆ ಅಂತ ಹೇಳಿ ಸಂಭ್ರಮ. ಈ ಕಡೆ ಪಾಪ ಇವನಿಗೆ ಮಾತ್ರ ಬೇಸರ ಆಗುತ್ತೆ ಕೇಶವನಿಗೆ. ಅಲ್ಲ, ನಮ್ಮ ಅಣ್ಣ ಅಷ್ಟು ದೂರದಿಂದ ಮಾತಾಡ್ಸಕ್ಕೆ ಅಂತ ಬಂದಿದ್ದಾನೆ, ಹಿಂಗ ಆಡ್ತಾಳಲ್ಲ ನಮ್ಮಮ್ಮ, ಎಲ್ರ ಮನೆಯವರೆಲ್ಲ ಈ ತರ ಆಡ್ತಾರಲ್ಲ ಅಂತ. ಅಜ್ಜಿನ ಬೇಡ್ಕೊಳ್ತಾಳೆ ಭೂಮಿ, ಅಜ್ಜಿ 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 ಅಂತ ಹೇಳಿ. ಶ್ರವಣ ಕೂಡ ಅಷ್ಟೇ ಸ್ಮೂತ್ ಆಗಿ ಮಾತಾಡ್ಸೋಕೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಎಲ್ರಿಗೂ ಕೂಡ ಅಂತ ಧನ್ಯವಾದಗಳು.